ಇಷ್ಟೊಂದು ಹಾರಾಟದಲ್ಲಿ ವ್ಯತ್ಯಯಾಗಿ 5 ದಿವಸ ಜನ ಪರದಾಡ್ತಾ ಇದ್ದಾರೆ. ನಿನ್ನೆಯಿಂದ ಟಿವಿನಲ್ಲಿ ಅದನ್ನೇ ಹೇಳಿತ್ತು, ಕೇಂದ್ರ ಸರ್ಕಾರ ಸುಮ್ಮನಿರಬಾರದು, ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ. ಈಗ ತನಿಖೆಗೆ ಕೇಂದ್ರ ಸರ್ಕಾರ ಸಮಿತಿಯನ್ನು ರಚಿಸ್ತಾ ಇದೆ. ಕೇಂದ್ರ ಸರ್ಕಾರ ತನಿಖೆಗೆ ಆದೇಶ ಕೊಟ್ಟಿದೆ. ತನಿಖೆಗೋಸ್ಕರ ಒಂದು ಸಂಸ್ಥೆಯನ್ನು ಕೂಡ ರಚನೆ ಮಾಡ್ತಾ ಇದೆ. ಸಚಿವ ರಾಮ್ ಮೋಹನ್ ನಾಯ್ಡು, ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ, ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲಿ ತಪ್ಪಾಗಿದೆ, ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ನಾವು ಕಂಡು ಹಿಡಿತೀವಿ, ಮುಲಾಜಿಲ್ದೇ ಕ್ರಮ ಜರುಗಿಸ್ತೀವಿ ಅಂದಿದ್ದಾರೆ ರಾಮ್ ಮೋಹನ್ ನಾಯ್ಡು. ಅಂದು ಇಂದು ಕೇಂದ್ರ ಇದರ ವಿರುದ್ಧ ಈಗ ತನಿಖೆಗೆ ಮುಂದಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಿದ್ದಾರೆ ದಿಲ್ಲಿಯಿಂದ. ಮಹೇಶ್, ಭಾಳ ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ, ಒಂದು ದೊಡ್ಡ ವಿಮಾನಯಾನ ಸಂಸ್ಥೆ ಈ ರೀತಿ ಅಧ್ವಾನ ಮಾಡುತ್ತೆ ಅಂತಂದರೆ ಏನಿದೆ ಅರ್ಥ? ಇದು 5 ದಿವಸದಿಂದ ಜನ ಸಾಯ್ತಾ ಇದ್ದಾರೆ, ಜನ ಪರದಾಡ್ತಾ ಇದ್ದಾರೆ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸ್ಥಿತಿ. ಕೇಂದ್ರ ಸರ್ಕಾರ ಇಲ್ಲಿ ತನಕ ಬಾಯಿ ಮುಚ್ಕೊಂಡಿತ್ತು, ನಿನ್ನೆಯಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ವಿಮಾನಯಾನ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲ ನಾವು ತಪ್ಪಿಲ್ಲಾಗಿದೆ, ಯಾರಿಂದಾಗಿದೆ ನಾವು ನೋಡ್ತೀವಿ ಅಂತ. ಏನು ಕ್ರಮ ಜರುಗಿಸ್ತಾರಂತೆ? ರಂಗನಾಥ್, ಖಂಡಿತ ಕಳೆದ 5 ದಿನಗಳಿಂದ ಕೂಡ ಏನು ನಿರಂತರವಾಗಿ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಏನು ಇಂಡಿಗೋ ವಿಮಾನಯಾನ ಸಂಸ್ಥೆ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿದೆ. ಪ್ರಮುಖವಾಗಿ ಏನು ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಉದ್ಭವಗೊಂಡಿರುವಂಥದ್ದು. ನಿನ್ನೆ ಏಕಾಏಕಿ ಏನು ಈ ಒಂದು ಸಡನ್ ಆಗಿ ಅಂದರೆ ಸರಿಸುಮಾರು 1,000ಕ್ಕೂ ಅಧಿಕ ವಿಮಾನಗಳನ್ನು ಕ್ಯಾನ್ಸಲ್ ಮಾಡಿದೆ ಅನ್ನೋದು ಕೂಡ ಒಂದು ಹೇಳಿಕೆ ಕೂಡ ನೀಡಿತು. ಇದ್ರ ಜೊತೆಗೆ ಸಿಇಒ ಕೂಡ ಮಧ್ಯಪ್ರವೇಶ ಮಾಡಿ ನಮ್ಮ ಕಡೆಯಿಂದ ತಪ್ಪಾಗಿದೆ, ಇದನ್ನು ಕ್ಷಮಿಸಿ ಅನ್ನೋದು ಕೂಡ ಕಸ್ಟಮರ್ಸ್ಗೆ ತಲುಪಿಸುವಂಥ ಪ್ರಯತ್ನ ಕೂಡ ಮಾಡಿದರು. ಆದರೆ ಇದು ಈ ವೇಳೆ ಏನು ಕೇಂದ್ರ ಸರ್ಕಾರ ಕೂಡ ಸೋಮವಾರದೊಳಗೆ ಒಂದು ಪರಿಸ್ಥಿತಿ ತಿಳಿಗೊಳಿಸಲಾಗುತ್ತೆ ಅನ್ನೋದು ಕೂಡ ಸೂಚನೆ ನೀಡುತ್ತೆ. ಆದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಇದಾಗೋದಿಲ್ಲ ಅನ್ನೋದು ಕೂಡ ಹೇಳಿರುವಂಥದ್ದು. ಅಂದರೆ ಸರಿಸುಮಾರು 10 ರಿಂದ 15 ದಿನಗಳ ಕಾಲ ಆಗುತ್ತೆ. ಹೀಗಾಗಿ ನಮ್ಮ ಕಡೆ ಇದು ತಪ್ಪಾಗಿದೆ, ನಾವು ಕಸ್ಟಮರ್ಸ್ಗೆ ಏನು ವಾಪಸ್ ಹಣ ಕೂಡ ಪಾವತಿ ಮಾಡ್ತೀವಿ ಅನ್ನೋದು ಕೂಡ ಹೇಳಿಕೆ ಕೂಡ ನೀಡಿದ್ದಾರೆ. ಆದರೆ ಇದಕ್ಕೆ ಬಗ್ಗದಂತ ಏನು ಈಗ ಕೇಂದ್ರ ಸರ್ಕಾರ ಒಂದು ಏನು ಸಮಿತಿ ಕೂಡ ರಚನೆ ಮಾಡಿರುವಂಥದ್ದು. ಅಂದರೆ ಏನು 15 ದಿನಗಳ ಒಳಗಡೆ ಒಂದು ಸಮಿತಿಯಲ್ಲಿ ಏನೆಲ್ಲ ಲೋಪ ಆಗಿದೆ, ಇದಕ್ಕೆ ಏನು ಕಾರಣ ಆಗಿದೆ ಅನ್ನೋದು ಕೂಡ ಹುಡ್ಕೋದಕ್ಕೂ ಕೂಡ ಏನು ಸೂಚನೆ ನೀಡೋದಕ್ಕೂ ರಾಮ್ ಮೋಹನ್ ನಾಯ್ಡು ಆದೇಶ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಎಷ್ಟು ದೇಶದಲ್ಲಿ ಈ ಒಂದು ಸಮಸ್ಯೆಯಿಂದ ಸಾಕಷ್ಟು ಪ್ರಯಾಣಿಕರು ಪರದಾಡ್ತಾ ಇರುವಂಥದ್ದು. ಅಂದರೆ ಬೇರೆ ಕಡೆ ಹೋಗುವಂಥ ಸಂಬಂಧಿಕರ ಮನೆಗಾಗಿರ್ಬೋದು, ಬೇರೆ ಪರೀಕ್ಷೆಗಳಿಗೆ ಹೋಗುವಂಥವ್ರು ಕೂಡ ಏನು ನಿಲ್ದಾಣಗಳಲ್ಲಿ ಏನು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸಮಿತಿ ಆದೇಶ ಮಾಡಿರುವಂಥದ್ದು. ಶೀಘ್ರದಲ್ಲಿ ವರದಿ ತರಿಸ್ಕೊಂಡು ಇದಕ್ಕೆ ಕಾರಣ ಆಗಿರುವಂಥವ್ರನ್ನ ಏನು ಸೂಕ್ತ ಕ್ರಮ ಕೂಡ ಕೈಗೊಳ್ಳೋದಕ್ಕೆ ಮುಂದಾಗ್ತೀವಿ ಅಂತ ಕೂಡ ಹೇಳಿದರೆ. ಆದರೆ ಈ ಇಂಡಿಗೋ ಏನು ವಿಮಾನಯಾನ ಸಂಸ್ಥೆ ಸಾಕಷ್ಟು ನಂಬಿಕೆ ಇಟ್ಟಂಥ ಸಂಸ್ಥೆ ಆಗಿತ್ತು. ಈಗ ನಿರೀಕ್ಷೆಗಳೆಲ್ಲ ಸುಳ್ಳಾಗಿರುವಂಥದ್ದು. ದೆಹಲಿ ಸೇರಿದಂತೆ ಪ್ರಮುಖ ನಿಲ್ದಾಣಗಳಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಏನು ಎಷ್ಟೇ ಒಂದು ಇದು ಮಾಡಿದ್ರು ಕೂಡ ಅಂದರೆ ಅವರಿಗೆ ಈಗ ಬೇರೆ ಕಡೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದರೆ ಏನು ಕಡಿಮೆ ಇದ್ದಂಥ ಏಕೈಕ ಬೇರೆ ಇತರ ವಿಮಾನಯಾನ ಸಂಸ್ಥೆಗಳು ಕೂಡ 5-6 ಸಾವಿರ ಇದ್ದಂಥ ಏನು ದರ ಈಗ 50,000 60,000 ಏರಿಕೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೋಗುವಂಥದ್ದು ಕೂಡ ಪರದಾಟ ಮಾಡ್ತಾ ಇರುವಂಥದ್ದು. ಬಸ್ಗಳಾಗಿರ್ಬೋದು ಮತ್ತು ಟ್ರೈನ್ಗಳು ಕೂಡ ಅಳವಡಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಸಾಕಷ್ಟು ಒಂದು ಪರದಾಟ ನಡೆಸ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಿತಿಗೆ ಆದೇಶ ಮಾಡಿದೆ. ಈ ಸಮಿತಿಯಿಂದ ಬಂದಂಥ ಆಮೇಲೆ ಒಂದು ಏನು ಅದಕ್ಕೆ ಅಗತ್ಯವಾದಂಥ ಏನು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಕೂಡ ಎಲ್ಲ ಒಂದು ಕಡೆ ಇದು ಇಂಡಿಗೋ ವಿಮಾನಯಾನದ ಲೋಪ ಅಂತಲೇ ಹೇಳ್ಬೋದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕೆಲವರು ಈ ಸಪೋರ್ಟ್ ಮಾಡುವಂಥವ್ರು ಇದ್ದಾರೆ, ಈ ಸೋನು ಸೂದ್ ಅಂತವರು. ಅವರಿಗೆ ಬೇರೆ ಕೆಲಸಗಳಿಲ್ಲ. ಈ ಸಿನಿಮಾ ನಟರಿಗೆ ಆಮೇಲೆ ಆರಾಮಾಗಿರುವಂಥವ್ರಿಗೆ ಜನಸಾಮಾನ್ಯರ ಸಮಸ್ಯೆಗಳು ಅರ್ಥ ಆಗಲ್ಲ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಸುಮ್ಮನೆ ಅನಗತ್ಯವಾಗಿ ಕೋಪ ತೋರಿಸ್ಬೇಡಿ ಅಂತ. ಯಾರ್ಯಾರ್ದು ಏನೇನು ಕೆಲಸ ಇರುತ್ತೋ ಎಲ್ಲ ನಿಮ್ಮಂಗೆ ಆರಾಮಾಗಿರ್ತಾರಾ, ಅರ್ಥ ಮಾಡ್ಕೋಬೇಕು.